ಅನ್ನುವಂಥದ್ದು ತುಂಬಾ ಕನ್ಫ್ಯೂಸ್. ಏನ್ ಹೇಳ್ತೀರಾ ಇವಾಗ ಜಯ ಯಾರಿಗಾಯ್ತದೋ ಯಾರಿಗೆ ಬಿಡ್ತದೋ, ನಮಗೆ ಹೋರಾಟ ಮುಖ್ಯ, ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಜಮೀನು. ಜಮೀನು ಕೊಟ್ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲ. ಇವಾಗ ನೋಡಿ ದನಿಗಳು ಕೂದಾಕಿದ್ದೀವಿ, ಮೇಯ್ತಾವೆ, ಸಾಯಂಕಾಲ ಹೋಗಿ ಹಾಲು ಕರಿತೀವಿ, ಹಾಲು ಹಾಕೋತೀವಿ, ನಮ್ಮ ಜೀವನ ಆಯ್ತದೆ. ಜಮೀನು ಹಂಗೆ ಉಳಿದಿರ್ತದೆ. ಮಾರ್ಕೊಂಡಾದ್ಮೇಲೆ ಇಲ್ಲಿ ಬರ್ತದೆ ಜಮೀನು, ಸಿಗಲ್ಲ. ದುಡ್ಡು ಎಷ್ಟು ದಿನ ಇರುತ್ತೆ? ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. 4 ಜನ ಮಕ್ಕಳವ್ರೆ, ಭಾಗ ಮಾಡಿ ಸಿಗ್ತದೆ. ಅವ್ರವ್ರು ತಿನ್ಕೊಂಡು ಹೊಂಟೋದ್ಮೇಲೆ ಮಕ್ಕಳಿಗೆ ಏನು ಉಳಿಸೋದು ನಾವು? ಹಿಂದೆ ಬರೋ ಪೀಳಿಗೆಗೆ ಏನು ಉಳಿಸ್ತೀಯಾ? ಉಳಿಸೋಕ್ಕಾಗಲ್ಲ. ನಮ್ಮ ಜಮೀನು ನಮ್ಮ ಹತ್ರ ಉಳಿದಿದ್ರೆ ಮಕ್ಕಳು ಮೊಮ್ಮಕ್ಕಳು ಅವ್ರವ್ರ ತಲೆ ನಂತರ ಜಮೀನು ಉಳಿದಿರುತ್ತೆ. ಅದೇ ಜೀವನ ಮಾಡ್ತಾ ಇರ್ತೀವಿ. ಮಾರ್ಕೊಂಡು ಹೊಂಟೋದ್ಮೇಲೆ ಏನು ತಗೋತಿಯಪ್ಪ? ಅರ್ಥ ಆಗ್ತಿಲ್ವಲ್ಲ ಸರ್ಕಾರಕ್ಕೆ. ಅವ್ರ ಸರ್ಕಾರಕ್ಕೆ ಹೆಂಗಾಗ್ರೆ ಅವ್ರಿಗೆ ದುಡ್ಡು ಆಗ್ಬೇಕು. ಅವ್ರಿಗೆ ಜನರ ಕಷ್ಟ ಬೇಕಾಗಿಲ್ಲ. ಏನೇ ಆಗೋಗ್ಲಿ, ಪ್ರಪಂಚನೇ ಹೋಗ್ಬಿಡ್ಲಿ, DK ಶಿವಕುಮಾರ್ ದುಡ್ಡು ಆಗ್ಬೇಕು ಅಷ್ಟೇ. ಅವ್ರ ದುಡ್ಡು ಒಂದಾದ್ರೆ ಪ್ರಪಂಚ ಓದೋ ಚಿಂತೆ ಇಲ್ಲ. ನಾವ್ ಹಾಕಿರೋ ಭಿಕ್ಷದಲ್ಲಿ ಅವ್ರು ಇವತ್ತು ಮಿನಿಸ್ಟರ್ ಆಗಿರೋದು. ಅದೇ ಮಿನಿಸ್ಟರ್ ಆಗ್ಬೇಕಾದ್ರೆ ನಾವು ರೈತ ಹಾಕಿರೋ ಭಿಕ್ಷೆ ತಗೊಂಡು ಅವ್ನು ಓಟ್ MLA ಆಗಿ ಇವಾಗ ಮಿನಿಸ್ಟರ್ ಆಗಿರೋದು. ರೈತರು ಹೇಳಿದ್ಮೇಲೆ ಇನ್ನು ಹೆಂಗ್ ಮಿನಿಸ್ಟರ್ ಆಯ್ತು? ಒಬ್ಬನೇ ಓಟ್ ಹಾಕೋಬಿಡ್ತಿದ್ದ? ರೈತರನ್ನ ಬಂದು ಕೇಳೋದು ಬೇಡವೆ? ಬಂದು ರೈತರ ಸಭೆ ಕುಂತಿ ಏನ್ರಪ್ಪ ಅಕ್ವೈರ್ ಮಾಡೋಣ ಅಂತ ಇದೀವಿ, ಕುಮಾರಸ್ವಾಮಿ ಮಾಡಿದ್ರು, ಅದ್ರಂತೆ ನಾನು ಮುಂದಕ್ಕೆ ಹೋಯ್ತೀನಿ, ನಿಮ್ಮ ಅಭಿಪ್ರಾಯ ಏನಪ್ಪ ಅಂತ ಕೇಳಿದ್ದಾರೆ. ಏನು ಕೇಳ್ದಿರ ನೀನು? ಎಲ್ಲೋ ಕುಂತ್ಕೊಬಿಟ್ಟು ಅಕ್ವೈರ್ ಮಾಡ್ತೀನಿ, ನಾನು ಇಷ್ಟೇ ಕೊಡ್ತೀನಿ ಅಷ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಯಾರ್ದು ಜಮೀನು ದುಡ್ಡು? ಬಾಲಕೃಷ್ಣ MMS ತವ್ರೆ. ಅವ್ನು MMS ಹಾಕಿ ಲಾಯಕು, ಅವನು MLAಗೆಲ್ಲ ಲಾಯಕು. ಮಾಡ್ದೋ ಏನೋ ಇವನ ಮುಂದಕ್ಕೆ 18 ವರ್ಷ ಆಯ್ತು ಈಗ ಅವನು ಕಾಲಕ್ಕೆ. ದಳದ 20 ವರ್ಷ ಇದ್ದ, 10 ವರ್ಷ. ಇವಾಗ 5 ವರ್ಷ ಕಾಂಗ್ರೆಸ್ ಬಂದವನೇ, 5 ವರ್ಷ ಮನೆ ಕುಂತಿದ್ದ. ಆದ್ರೆ ಅವನು ಏನು ನಮ್ಮ ಅಭಿಪ್ರಾಯ ಕೇಳ್ದ ಬಿಟ್ನೋ ಏನ್ ಮಾಡ್ದಪ್ಪ? ಅಭಿಪ್ರಾಯನೇ ಕೇಳಲಿಲ್ಲ ಅವನು. ರೈತರ ಕಷ್ಟ ಸುಖ ಏನು? ಇವಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾನು ಕಾಂಗ್ರೆಸ್ ಕಡೆ ಸಪೋರ್ಟ್ ಮಾಡಬೇಕು, ನೀವೆಲ್ಲ ಕುಂತಿ ನಮಗೆ ಜಯ ಕೊಡ್ತೀರಾ ಇಲ್ಲ ಕೊಡಲ್ಲ ಅಂತ ಹೇಳ್ತೀರಾ? ಯಾವ್ದಕ್ಕನ ಒಂದು ದಾರಿಗೆ ಬನ್ನಿ ಸ್ವಾಮಿ ಅಂತ ಕೇಳ್ಬೇಕಾಯ್ತು. ಏನು ಕೇಳಲಿಲ್ಲ. ನೆಟ್ಗೋದ ಕುಮಾರಸ್ವಾಮಿ DK ಸೇರ್ಕೊಂಡ. DK ಹೆಂಗ್ ಹೇಳ್ತಾನ? DK ಬಾಲ. ಇವನು ಬಾಲಕೃಷ್ಣ ಅಲ್ಲ, DK ಬಾಲ. DK ಹೆಂಗ್ ಹೇಳ್ತಾನೆ ಕೇಳೋದು. ನಿನ್ನೆ ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಸರ್ವೆ ಮಾಡಕ್ ಬಂದಿರೋದ್ರ ಅವ್ರ ಬಗ್ಗೆ ಏನು? ನಮ್ ಜಮೀನ್ ಸರ್ವೆ ಮಾಡೋದು ಬೇಡ. ನಾವು ಕೊಡ್ತೀವಿ ಅನ್ನೋದು ಮಾಡ್ಕೊಳ್ಳಿ, ಕೊಡಲ್ಲ ಅನ್ನೋದು ಬಿಡ್ಲಿ. ಮಾಡಕ್ ಬರ್ತಾರ ಬಿಡ್ತಾರ ಅದ್ ಗೊತ್ತಿಲ್ಲ. ನಮ್ಗೆ ಕೊಡಲ್ಲ ಅಂದವ್ರಿಗೆ ನಮ್ಗೆ ಏನನ್ನ ಕಾನೂನು ಪ್ರಕಾರ ಮಾಡ್ಕೊಟ್ಬಿಟ್ಟು, ಈಗ ಒಂದು GDC ಆಫೀಸಲ್ಲಿ ಒಂದು ಸೈನ್ ಸೀಲ್ ಹಾಕೊಟ್ಟಿ, ನಿಮ್ಮ ಕೊಡದೇ ಇರೋದಕ್ಕೆ ಜಮೀನಿಗೆ ನಾವು ಬರಲ್ಲಪ್ಪ, ಕೊಡ್ತೀನಿ ಅಂದಿರೋದು ನಾವು ಮಾಡ್ಕೋತೀವಿ, ನೀವು ಅದಕ್ಕೆ ತಡೆ ಕೊಡ್ಬೇಡ್ರಿ ಅಂತ ಬೇಕಾದ್ರೆ ನಮ್ಗೊಂದು ಅರ್ಜಿ ಬರ್ ಕೊಟ್ಬಿಡ್ಲಿ. ನಾವು ಅದಕ್ಕೆ ನಾವು ಬಿಟ್ಬಿಡ್ತೀವಿ ಅವ್ರನ್ನ. ಅವ್ರ ಪಾಡವ್ರು ಏನೋ ಮಾಡ್ಕೊಳ್ಳಿ, ಮಾರಾನ ಮಾಡ್ಕೊಳ್ಳಿ, ಹಂಗೇನ ಬಿಟ್ಕೊಳ್ಳಿ, ನಮ್ಗೇನು ಅದಕ್ಕೇನು ಅಭಿಪ್ರಾಯ ಏನಿಲ್ಲ. ಅವ್ರ ಅಪ್ಪನ ಜಮೀನದೇ ಅವ್ರು ಮಾಡ್ಕೋತಾರೆ, ನಮ್ಮ ಅಪ್ಪನ ಜಮೀನದೇ ನಾವು ಕೇಳ್ತಾ ಇದೀವಿ ಮಾರಲ್ಲ ಅಂತ. ಅದಕ್ಕೆ ಯಾಕೆ ನಮ್ಮ ಮೇಲೆ ಅವನು ವಾದ ಮಾಡಬೇಕು? ನಮಗೆಲ್ಲ ಯಾಕೆ ನೋಟಿಸ್ ಕೊಡಬೇಕು? ನೋಟಿಸ್ ಅವ್ರಿಗೆ ಕೊಡ್ಬೇಕಾಯ್ತು, ನಮ್ಗೆಲ್ಲ ಯಾಕೆ ಕೊಡ್ಬೇಕಾಯ್ತು? ಬೇರೆ ರೈತರೇ ನಮ್ಗೆ, ಯಾರು ಬಂದಿಲ್ಲ. ಅದು ಬಂದಿಂದ ಕುಮಾರಸ್ವಾಮಿ ಕರ್ಸಿದ್ದು. ಅವ್ರು ಬಂದು ಒಂದೆರಡು ಮಾತಾಡ್ಬಿಟ್ಟು ಹೋದ್ರು. ನಾವು ಸಪೋರ್ಟ್ಗೆ ಇರ್ತೀವಿ ಅಂತ. ಬೇರೆ ಸಪೋರ್ಟ್ಗೆ ಇದ್ಬಿಟ್ರೆ ಏನು? ಇಲ್ಲಿ ಒತ್ತಾರೆ ಸಂಜೆ ಗಂಟೆ ಬಂದು ಮಾಡೋರು ಯಾರು? ರೈತರು ತಾನೆ. ರೈತರ ಸಂಘದವರು ಮೈಸೂರು, ಮಂಡ್ಯ, ಮದ್ದೂರು, ಇದು ಮಾದಂಗಿರಿತಾಯಿಂದಾನು ಬರ್ತಾವ್ರೆ, ದಾವಣಗೆರೆಗೆ ಗುಲ್ಬರ್ಗ ಕಡೆಯಿಂದ ಬರ್ತಾವ್ರೆ. ಅವರನ್ನ ಸಪೋರ್ಟ್ ಕೊಡ್ತಾವ್ರೆ. ಈ ರೈತರು ಇವ್ರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ, ಅಧಿಕಾರಿಗಳು. ಈಗ ಹೆಚ್ಚು ಕಮ್ಮಿ ಆಗಿ ನಿಮ್ಗೂ ಅವ್ರಿಗೂ ಘರ್ಷಣೆ ಉಂಟಾಯ್ತು, ಅಕಸ್ಮಾತ್ ಯಾರಿಗಾರು ಪ್ರಾಣಕ್ಕೆ ಹಾನಿ ಉಂಟಾದ್ರೆ ಯಾರು ಜವಾಬ್ದಾರಿ? DK ಶಿವಕುಮಾರ್ ಜವಾಬ್ದಾರಿ, ಇನ್ಯಾರು? ಸರ್ಕಾರ ಯಾವ್ದದೋ ಅದೇ ಜವಾಬ್ದಾರಿ. ಪ್ರಾಣಕ್ಕೆ ಅವ್ರಿಗೆ ಬೆಲೆ, ನಮಗ್ ಬೆಲೆ ಇದೆ, ಅವ್ರಿಗೆ ಬೆಲೆ ಇಲ್ಲ. ಅವ್ರೇನಿದ್ರು ದುಡ್ಡು ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಹಣ ಸಂಪಾದನೆ ಮಾಡಿಕೊಂಡು ಅವರು ಉದ್ಧಾರ ಆಗ್ಬೇಕಷ್ಟೇ ಹೊರತು ನಮ್ಮ ರೈತರು ಇದೇನಿಲ್ಲ ಅವ್ರಿಗೆ. ನಮ್ಮ ಕೊನೆ ನಿರ್ಧಾರ ನಮ್ಮ ಜಮೀನು ಉಳಿಸ್ಕೋಬೇಕು,
ಕೊಡಲ್ಲ ನಾ ಪ್ರಾಣ ಹೋದ್ರು ನಾವು ಜಮೀನು ಕೊಡಲ್ಲ, ಯಾವುದೇ ಕಾರಣಕ್ಕೂ ಜಮೀನು ಬಿಡಲ್ಲ. ಇವಾಗ ಎಲ್ಲ ಕೊಟ್ಬಿಟ್ಟು ನಾವ್ ಇಲ್ಲೋಗಪ್ಪ ತಿರ್ಗೋದು. ಡಿ ಕೆ ಶಿವಕುಮಾರ್ ಮೂರ್ನಾಲ್ಕು ಸಾವಿರ ಎಕರೆ ಜಮೀನು ತೆಗ್ದವನಿಲ್ಲ, ಏನು ಕೊಟ್ಟವನೆ? ಅವ್ರ ಜಮೀನಲ್ಲಿ ಮಾಡ್ಕೋಬೋದಲ್ಲ ಅಲ್ವೇ? ಇವಾಗ 2.5 ಕೋಟಿ ಕೊಡ್ತಾನೆ, ಹಣನೇ ತಿನ್ನಾನು ಇಲ್ಲ ಹಣ ತಿಂದ್ಬಿಟ್ಟು ಲೆಟ್ರಿಂಗ್ ಹೋಗಕ್ ಆಗಲ್ವಲ್ಲ, ಕುಂತ್ಕೊಳಕ್ ಹೋಗಲ್ವಲ್ಲ, ಅದು ಹೊಟ್ಟೆ ಕಟ್ಕೊಬಿಡ್ತದೆ. ಅದನ್ನೇ ಹೊಟ್ಟೆ ಕಟ್ಕೊಬಿಡ್ತದೆ, ಹಣ ತಿಂದ್ಬಿಟ್ರೆ ಕಾಸು ನುಂಗಿದ್ರೆ ತಿಗ ಕಟ್ಕೋತದೆ. ಈ ಇದು ದುಡ್ಡಾಗಿ ಹೋದ್ರೆ ಹೊಟ್ಟೆ ಕಟ್ಕೋತದೆ, ಕಣ್ ಕಟ್ಕೊಬಿಡ್ತದೆ. ಯಾವ ತರದ ಜೀವನ ಮಾಡೋದು? ದುಡ್ಡು ಮಾಡಿಕೊಂಡು ಏನ್ ಮಾಡ್ತೀಯ? ಅನ್ನ ರಾಗಿ ಏನಾದ್ರೆ ಬೆಳಿತೀವಿ, ಅನ್ನ ಬೇಯಿಸ್ತೀವಿ, ಅದೆಲ್ಲ ಮಿಶ್ರಣ ಮಾಡಿ ಊಟ ಮಾಡ್ತೀವಿ. ಹಣ ತಗೊಂಡು ತಿನ್ನೋದೇನದ್ ನಾವು? ಡಿ ಕೆ ಶಿವಕುಮಾರ್ ಹಂಗಾರೆ ಹಣ ತಿಂತಾವ್ರು, ಅನ್ನ ತಿಂತಾವ್ರು? ಅನ್ನ ತಂದು ತಿನ್ನೋದು, ನಿನ್ನ ತಾನೆ ನಾವು ತಿನ್ನೋದು. ನಮ್ಮ ಭೂಮಿನ ಯಾಕೆ ಕಿತ್ಕೋಬೇಕು ನೀನು? ಅಲ್ಲ, ನಮ್ಮ ಭೂಮಿನ ಯಾಕೆ ಕಿತ್ಕೋಬೇಕು ನೀವು? ಏನು ಬೇಡ, ನೀವು ನಮಗೆ ಸಾರ್ಥಕ್ರೆ, ನಾವು ನಿಮ್ಮ ಹತ್ರ ಇರೋರೆ. ನಾಳೆ ದಿನ ನೀವು ನಮ್ಮ ಹತ್ರ ಬರಲೇಬೇಕು. ನಾವು ಬರ್ದೇವೆ, ನಾವಂತೂ ಬರಲ್ಲ ನಿನ್ನ ಹತ್ರಕ್ಕೆ, ಅವ್ರು ಬರ್ಲೇಬೇಕು ನಮ್ಮ ಹತ್ರಕ್ಕೆ. ನಾವ್ ಯಾವ್ದಕ್ಕೆ ನಾವು ಸತ್ತೋದ್ ದಿನ ನಾವು ಅಯ್ಯ ಬಂದು ನಮ್ಮ ಅಕ್ಕ ನೋಡಲ್ಲ, ನಮ್ಮ ಹತ್ರಕ್ಕೆ ಅವಯ್ಯ ಬಂದೇ ಬರ್ಬೇಕು, ನಮ್ಮ ಮಾತು ಕೇಳಬೇಕು. ಅವತ್ತು ದಮ್ಮಯ್ಯ ದಟ್ಟೆ ಅಂದಾಗ ನಾವು ಅವತ್ತು ಏನ್ ಬೇಕೋ ಆಟ ಆಡ್ಬಿಡ್ತೀವಿ. ಅವತ್ತೇನ್ ಮಾಡ್ತೀನಿ ನೀನು? ಮಗ ಓದಿಸ್ಕೊಂಡು ಹೋಗ್ಬೇಕು ತಾನೆ, ಅದೇ ಕರ್ತವ್ಯ. ಇಲ್ಲೇ ಬಂದು ಇವತ್ತೇ ಮಾತಾಡ್ಕೊಬಿಟ್ರೆ ನಿಮ್ಗೆ ಎಷ್ಟು ಗಂಟೆ ಗೌರವ ಉಳ್ಕೋತದೆ? ಏನಿಲ್ಲ. ಈಗ ದುಡ್ಡು ಮಾಡಬೇಕು, ರೈತರ ಜೀವ ತೆಗಿಬೇಕು, ಅಷ್ಟಲ್ಲದೆ ಮುಖ್ಯಮಂತ್ರಿಗೆ ಇನ್ಯಾವುದೂ ಇಲ್ಲ. ಮುಖ್ಯಮಂತ್ರಿ ಬಂದಿರೋದು ಎಂತಕಪ್ಪ? ರೈತರ ಬೆನ್ನುವಾಗಿ ನಿಂತ್ಕೋತೀನಿ ಅಂತ. ರೈತರಿಗೆ ಬೆನ್ನು ಮುರಿತಾ ಇದೆಯಲ್ಲ, ಇನ್ನೇನ್ ಮಾಡ್ತೀಯಾ? ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ ಕೆಲಸ ಗೆಲ್ಲೋ ಗಟ್ಟ ನಾವು ಹೋರಾಟ ಬಿಡಲ್ಲ. ಯಾಕೆಂದ್ರೆ ನಮ್ಗೆ ಇದೇ ಆಶೀರ್ವಾದ. ನಾವೇನು ಗೌರ್ಮೆಂಟ್ ಕೆಲಸ ಕೊಡ್ತೀಯಾ ನೀನು? ಇವತ್ತೇ ಕೊಡು ಗೌರ್ಮೆಂಟ್ ಕೆಲಸ. ನಂಗಾರೆ ಜಮೀನ್ ಆಮೇಲೆ ಮಾಡ್ಕೊಳ್ಳೋಣ. ಇವಾಗ ಎಲ್ಲಾರ್ಗು ಗೌರ್ಮೆಂಟ್ ಕೆಲಸ ಕೊಡ್ಸ್ಬಿಟ್ಟು ನೀನು ಆಗ ಆಮೇಲೆ ಅದನ್ನ ನೋಡ್ಕೊಳ್ಳೋಣ ನಾವು. ಇವಾಗ ಗೌರ್ಮೆಂಟ್ ಕೆಲಸ ಕೊಡ್ಲಪ್ಪ ನಮ್ಗೆ, ನಾವ್ ಬೇಕಾದ್ರೆ ಭೂಮಿ ಬಿಟ್ಕೊಡೋಣ. ಇವತ್ತೇ ಕೊಟ್ಟು ನಮ್ ಗೌರ್ಮೆಂಟ್ ಕೆಲಸ ಮಕ್ಕಳಿಗೆ, ಮರಿಗೆ, ನಮ್ಮ ಮುತ್ಕೂರ್ಗೆ ಎಲ್ಲಾರು ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ಲಿ. ಅವ್ರ ಜಮೀನು ಬೇಕಾರೆ ನಾವು ಅವ್ರು ಹೇಳಿ ಕೇಳ್ದಾಗೆ ಕೊಟ್ಬಿಡೋಣ, ಆಯ್ತದ? ಮತ್ತೆ ಯಾಕವಯ್ಯ ಈ ಪಾಟಿ ಜನಕ್ಕೆ ವನವಾಸ ಕೊಡ್ಬೇಕು, ಬಂದು ಕುಂತ್ಕೊಂಡು ಮಾತಾಡ್ಬೇಕು? ಅಪ್ಪ ಈ ಮಟ್ಟಕ್ಕೆ ಅದೇ ಇಲ್ಲ ಕೊಡ್ತೀರಾ, ಇಲ್ಲ ಕೊಡಲ್ವೇ? ನಾನು ಮಾಡೇ ಮಾಡ್ತೀನಿ ಅಂತ ನೀನು ಹಠ ತೊಟ್ಟಿದ್ರೆ ನಿನ್ನ ಉದ್ಧಾರ ಮಾಡಿಕೊಟ್ಟೇವ ನಾವು. ನೆಕ್ಸ್ಟ್ ಬರೋ 18ಕ್ಕೆ ನೀನು ಅಡಿಗೆ ಕುಂಡ್ರಿಸಿರ್ತೀವಿ. ತಮ್ಮನ್ನು ಕುಂಡ್ರಿಸಿದೀವಿ, ಈಗ ಅಣ್ಣನ್ನು ಬರೋ ಸತಿ ಕುಂಡ್ರಿಸ್ತೀವಿ. ಬಿಡಲ್ಲ ನಾವು.